ಕೇಂದ್ರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. 11 ಗಂಟೆಗೆ ಬಜೆಟ್ ಮಂಡಿಸ್ತಾರೆ ನಿರ್ಮಲಾ ಸೀತಾರಾಮನ್. ದಾಖಲೆಯನ್ನು ಬರೆಯೋದಕ್ಕೂ ಕೂಡ ಇದ್ದಾರೆ. ಈ ದಾಖಲೆ ಅವರ ಪರ್ಸನಲ್ ದಾಖಲೆಯಾದ್ರೆ ಜನ ಬಯಸ್ತಾ ಇರೋದು ನನಗೇನು ಅನ್ನೋದು. ನನಗೇನು ಸಿಗುತ್ತೆ ಬಜೆಟ್ನಲ್ಲಿ, ನನ್ನ ಕ್ಷೇತ್ರಕ್ಕೆ ಏನು ಸಿಗುತ್ತೆ, ಉದ್ಯಮ ವಲಯಕ್ಕೆ ಏನು ಸಿಗುತ್ತೆ, MSMEಯಲ್ಲಿ ಏನು ಸಿಗುತ್ತೆ, ಈ ಲೆಕ್ಕಾಚಾರಗಳು ನಡೀತಾ ಇದೆ. ಇವತ್ತು ಭಾನುವಾರ ಲೆಕ್ಕಾಚಾರಗಳು ಗರಿಗೆ ದರಿರೋದು ಇದು 2ನೇ ಬಾರಿ ದೇಶದ ಇತಿಹಾಸದಲ್ಲಿ. 99ರಲ್ಲಿ ಒಮ್ಮೆ, ಈಗ 2026ರಲ್ಲಿ ಮತ್ತೊಮ್ಮೆ. 99ರಲ್ಲಿ 5 ಗಂಟೆಗೆ ಬಜೆಟ್ ಮಂಡನೆ ಆಗ್ತಾ ಇತ್ತು. ಯಾಕಂತಂದ್ರೆ ಬ್ರಿಟನ್ನ ಟೈಮು ಬೆಳಗ್ಗೆ 11 ಗಂಟೆ ಅನ್ನೋ ಕಾರಣಕ್ಕಾಗಿ ಆ ಮೈಂಡ್ ಸೆಟ್ಟು 99ರ ಸಂದರ್ಭದಲ್ಲೂ ತನಕ ಇತ್ತು. ಆ ನಂತರ ಅದು ಬದಲಾಯಿತು. ಈಗ ಬೆಳಗ್ಗೆ 11 ಗಂಟೆಗೆ ಫೆಬ್ರವರಿ 1ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಮೊದಲು ಹೆಂಗ್ ಸಂಪ್ರದಾಯ ಅಂತಂದ್ರೆ ಫೆಬ್ರವರಿಯ ಕೊನೆಯ ವರ್ಕಿಂಗ್ ಡೇ ಬಜೆಟ್ ಮಂಡನೆ ಆಗ್ತಾ ಇದ್ದಿತ್ತು. ಫೆಬ್ರವರಿ ತಿಂಗಳ ಕೊನೆಯ ವರ್ಕಿಂಗ್ ಡೇ. ಈಗ ಫೆಬ್ರವರಿ ಆರಂಭ ಅಥವಾ ಮೊದಲ ದಿನ, ಫೆಬ್ರವರಿಯ ಮೊದಲ ದಿನವೇ ಬಜೆಟ್ ಮಂಡನೆ ಆಗುತ್ತೆ. ಯಾಕಂತಂದ್ರೆ ಟೈಮ್ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಹೊಸ ಆರ್ಥಿಕ ವರ್ಷ ಏಪ್ರಿಲ್ 1ರಿಂದ ಆರಂಭ ಆಗುತ್ತೆ. ಈ ಸಮಯ ಏನ್ ಸಿಗುತ್ತೆ ಅದು ಬಜೆಟ್ನ ವಿಚಾರದಲ್ಲಿ ಇಂಪ್ಲಿಮೆಂಟೇಷನ್ ಅನುಷ್ಠಾನದ ವಿಚಾರಕ್ಕೆ ಬಂದಾಗ ಸಮಯ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಫೆಬ್ರವರಿ 1ರಿಂದ ಬಜೆಟ್ ಮಂಡನೆ ಆಗ್ತಾ ಇದೆ. ಸೊ ಇಲ್ಲಿ ಇವತ್ತು ಮಂಡನೆ ಆಗ್ತಾ ಇರುವಂತ ಬಜೆಟ್, ನಾನು ಆಗ್ಲೇ ಅದರ ಬಗ್ಗೆ ನಾವು ವಿವರವಾಗಿ ಮಾತನಾಡಿದ್ವಿ. ಜಾಗತಿಕವಾಗಿ ವಿಚಿತ್ರ ಸನ್ನಿವೇಶಗಳಿದಾವೆ. ಈ ವಿಚಿತ್ರ ಸನ್ನಿವೇಶ ನಮಗೆ ಅವಕಾಶನ, ಸಂಕಷ್ಟನ, ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಿದಾವೆ. ಸಂಕಷ್ಟ ಅಂತ ಅನ್ಕೊಂಡ್ರೆ ಸಂಕಷ್ಟ, ಅವಕಾಶ ಅಂತ ಭಾವಿಸಿದ್ರೆ ಅವಕಾಶ. ಸೊ ಇದನ್ನ ಈ ಸರ್ಕಾರ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅಂತ ಒಂದು FTA ಸಿಗ್ನೇಚರ್ ಆಗಿರೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. EU ಜೊತೆಗೆ, ಅಂದ್ರೆ ಐರೋಪ್ಯ ಒಕ್ಕೂಟದ ಜೊತೆಗೆ, ಯುರೋಪ್ನ ಜೊತೆಗೆ ಒಂದು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿದೆ. ಅದರ ಬಗ್ಗೆ ದೊಡ್ಡ ಲೆಕ್ಕಾಚಾರಗಳು, ದೊಡ್ಡ ನಿರೀಕ್ಷೆಗಳೆಲ್ಲ ಇದ್ದಾವೆ. ಈಗ ನಮ್ಮ ಜೊತೆಗೆ ಡಿಸ್ಕಷನ್ ನಲ್ಲಿ ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ ಅವರು ಕೂಡ ಜಾಯ್ನ್ ಆದ್ರು. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವಾಗಲೂ ಕೂಡ ನೀವು ಹತಾಶ ಮನಸ್ಥಿತಿಯಲ್ಲೇ ಕೂತಿರ್ತೀರಿ. ನಾನು ಹಲವು ಬಜೆಟ್ಗಳನ್ನ ಡಿಬೇಟ್ ಎತ್ತುಕೊಂಡಾಗ ನಿಮಗೊಂಥರ ಏನು ಸಿಗಲ್ಲ, ಏನು ಬರಲ್ಲ ಅಂತ. ಈಗಲೂ ಅದೇನಾ ಅಥವಾ ಅದಕ್ಕಿಂತ ಹೊರತಾದದ್ದನ್ನ ಯೋಚನೆ ಮಾಡ್ತಾ ಇದ್ದೀರಾ? ನೋಡಿ, ದೇಶದ ಆರ್ಥಿಕ ಪರಿಸ್ಥಿತಿ ಕೇಂದ್ರ ಸರ್ಕಾರ ಆರ್ಥಿಕ ಸಮೀಕ್ಷೆಯಲ್ಲಿ ಏನು ತೋರಿಸಿದೆ ಅದು ನೈಜ ಸಂಗತಿ ಅಲ್ಲ, ನೈಜ ದತ್ತಾಂಶಗಳಲ್ಲ. ಅದರ ವಿಶ್ವಾಸಾರ್ಹದ ಬಗ್ಗೆ ಇವನ್ IMF ಕೂಡ ಸಿ ಗ್ರೇಡ್ ಕೊಟ್ಟಿದೆ. ಈ ದತ್ತಾಂಶಗಳು ಫ್ಯಾಬ್ರಿಕೇಟೆಡ್ ಅಂತ. ಎರಡನೇದು, ಈ ಮಾಜಿ ಆರ್ಥಿಕ ಸಲಹೆಗಾರ ಅರವಿಂದ್ ಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ, ಇವರು ಏನು ಗ್ರೋತ್ ಇದೆ ಆ ಗ್ರೋತನ್ನು 2.5% ಜಾಸ್ತಿ ತೋರಿಸಿದ್ದಾರೆ ಅಂತ. ಆರ್ಥಿಕ ಸಲಹೆಗಾರರು ಹೇಳಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ವಸ್ತುಸ್ಥಿತಿಯನ್ನು ಮರೆಮಾಚಿ ತಮಗೆ ಏನು ಬೇಕೋ ಅದನ್ನು ಹೆಡ್ಲೈನ್ಸ್ಗೆ ಮಾತ್ರ, ಒರಿಜಿನಲ್ ದತ್ತಾಂಶಗಳನ್ನ ಕೊಡದಲ್ಲೇ ಹೆಡ್ಲೈನ್ಸ್ ಮಾತ್ರ, ನಾವು GDP ಗ್ರೋತ್ ಇದೆ, ವರ್ಲ್ಡಲ್ಲಿ ನಾವೇ ನಂಬರ್ 1, ತುಂಬ ಸ್ಟ್ರಾಂಗ್ ಇದ್ದೀವಿ, ಅವೆಲ್ಲ ಕೇಳೋಕ್ಕೂ ಚೆನ್ನಾಗಿದೆ. ಅದರ ವಾಸ್ತವ ಏನು? ಯಾಕೆ ಹಣದುಬ್ಬರ ಜಾಸ್ತಿ ಇಲ್ಲ ಅಂದರೆ ವೆಚ್ಚ ಜಾಸ್ತಿ ಆಗ್ತದೆ, ಜನಗಳದ್ದು ವೆಚ್ಚ ಜಾಸ್ತಿ ಆಗ್ತದೆ, ಆಮೇಲೆ ಉಳಿತಾಯ ಕಡಿಮೆ ಆಗ್ತದೆ. ಎಲ್ಲರೂ ಸಾಲಗಾರರಾಗಿದ್ದಾರೆ. ಪ್ರತಿ ಗ್ರಾಮೀಣ ಭಾರತೀಯ 80% ಭಾರತೀಯ ಇವತ್ತು ಸಾಲಗಾರನಾಗಿದ್ದಾನೆ. ಸೊ ಇದು ಯಾಕೆ ಆಗ್ತಾ ಇದೆ? ಅವ್ರ ಉಳಿತಾಯ ಖಾತೆಯಲ್ಲಿ ಯಾಕೆ ಹಣ ಇಲ್ಲ, ಯಾಕೆ ವೆಚ್ಚ ಜಾಸ್ತಿ ಆಗ್ತದೆ? ಇದ್ರ ಬಗ್ಗೆ ಅಂಕಿಅಂಶ ಕೇಂದ್ರ ಸರ್ಕಾರ ನಿಮಗೆ ಕೊಡೋದಿಲ್ಲ. ಆದರೆ ವಾಸ್ತವ ಏನು, ದೇಶದಲ್ಲಿ ಯಾಕೆ ನೀವು ನೋಡಿ, ಒಳ ಅರಿವಿಗಿಂತ ಏನು ಯಾವ ನಮಗೆ FDI ಬರ್ತದೆ, ಒಳ ಅರಿವಿಗಿಂತ ಹೊರ ಅರಿವು ಜಾಸ್ತಿ ಇದೆ. ಹೊರ ಅರಿವು ಎಷ್ಟು ಜಾಸ್ತಿ ಇದೆ? ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಧಿಪತಿಗಳು ದೇಶ ಬಿಟ್ಟು ಯಾಕೆ ಹೊರಗಡೆ ಹೋಗ್ತಾ ಇದ್ದಾರೆ? ಭಾರತೀಯರು ತಮ್ಮ ಬಂಡವಾಳವನ್ನು ಇಲ್ಲೇ ಹೂಡದೆ ಬೇರೆ ಕಡೆ, ಆಚೆ ಕಡೆ ಯಾಕೆ ಹೋಗ್ತಾ ಇದ್ದಾರೆ ಅಂದರೆ ಒಂದು ವಿಷಮ ಪರಿಸ್ಥಿತಿ ದೇಶದಲ್ಲಿದೆ. ನೀವು 2008ರ ಅವಕಾಶಗಳು ಸೃಷ್ಟಿಯಾದಾಗ ದೇಶ ಬಿಟ್ಟು ಬೇರೆ ಕಡೆಗೆ ಹೂಡಿಕೆ ಮಾಡೋದನ್ನದು ಸಾಧನೆ ಅಂತ ಹೇಳಬೇಕು. ಅದು ದೇಶ ಬಿಟ್ಟು ಹೋಗ್ತಿದ್ದಾರೆ ಅಂತ. ಆಫ್ರಿಕನ್ ಕಂಟ್ರಿಯಲ್ಲಿ ನಮ್ಗೆ ಅಪರ್ಚುನಿಟಿ ಇದೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಕಳೆದ 10 ವರ್ಷಗಳಲ್ಲಿ ನೀವು ನೋಡಿರ್ಬೋದು, ಸುಮಾರು 14 ಲಕ್ಷ ಜನ, 14 ಲಕ್ಷ ದೇಶ ಬಿಟ್ಟು ಆಚೆಗೆ ಹೋಗ್ಬಿಟ್ಟಿದ್ದಾರೆ. ಪರ್ಮನೆಂಟ್ ಭಾರತೀಯ ಪೌರತ್ವವನ್ನು ತೊರೆದಿದ್ದಾರೆ. ನಿಮ್ಗೆ ಹೇಳ್ಬೇಕು, ಭಾರತೀಯ ಪೌರತ್ವವನ್ನು ತೊರೆದು ಎಲ್ಲ ಕೋಟ್ಯಾಧಿಪತಿಗಳು. ಪೊಲಿಟಿಕಲ್ ಡಿಬೇಟ್ ಮಾಡೋಣ. ಬಿಜೆಪಿಯ ವಕ್ತಾರರು ಕೂಡ ಸೇರ್ಕೊಳ್ತಾರೆ. ಅವ್ರ ಜೊತೆಗೆ ನಿಮ್ಮನ್ನ ನಾನು ಆಡ್ ಮಾಡ್ಕೊಳ್ತಾ ಹೋಗ್ತೀನಿ. ಗೌರೀಶ್ ಅವರೇ, ನಾನು ಸಾಮಾನ್ಯ ಜನರ ಫ್ರಸ್ಟ್ರೇಷನ್ ಅನ್ನ ನಿಮ್ಮ ಗಮನಕ್ಕೆ ತರ್ತೀನಿ. ನಾನು ದುಡಿತೀನಿ, ಕಷ್ಟಪಟ್ಟು ದುಡಿತೀನಿ, ಆ ದುಡಿಮೆಗೆ TDS ಕಟ್ತೀನಿ, TDS ಕಟ್ಟಿ ಟ್ಯಾಕ್ಸ್ ಹೋಗುತ್ತೆ, ಉಳಿತಾಯ ಅಂತ ಮಾಡಕ್ ಹೋಗ್ತೀನಿ. ಉಳಿತಾಯ ಅಂತ ಮಾಡಕ್ ಹೋಗಿ ಅದರಲ್ಲೊಂದಿಷ್ಟು ಲಾಭ ಗಳಿಸಿದ್ರೆ ನಾನು ಸಣ್ಣ ಅವಧಿಗೆ ಅಂತಂದ್ರೆ 20% ಟ್ಯಾಕ್ಸು, ದೀರ್ಘಾವಧಿಗೆ ಅಂತಂದ್ರೆ 12.5% ಟ್ಯಾಕ್ಸು. ಚಿನ್ನ ಮಾರಿದ್ರು, ಶೇರ್ ಮಾರಿದ್ರು,
ಈ ಫ್ರಸ್ಟ್ರೇಷನ್ ಅನ್ನು ಸರ್ಕಾರ ಅರ್ಥ ಮಾಡ್ಕೊಳ್ತಿಲ್ಲ ಯಾಕೆ? ಅವರು ನಟರಾಜ್ ಗೌಡ್ರು ಅದನ್ನೇ ಹೇಳಿದ್ದು, ಉಳಿತಾಯ ಕಡಿಮೆ ಆಗ್ತಿದೆ. ಆದರೆ ಉಳಿತಾಯ ಕಡಿಮೆ ಆಗ್ತದೆ ಅಂತಂದರೆ ನೀವು ಯಾವುದರಲ್ಲಿ ಉಳಿತಾಯವನ್ನು ಇನ್ವೆಸ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೇನೂ ಅವಲಂಬಿತವಾಗಿದೆ. ಈಗ ಒಂದು ಜನರೇಷನ್ನು ಒಂದೇ ನಿಮಿಷ ಗೌರೀಶ್ ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.